ಹಲೋ ಮೈ ಡಿಯರ್ ಯೂಟ್ಯೂಬ್ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ನೀತಾ ಟ್ಯಾರೋ ರೀಡಿಂಗ್. ಇವತ್ತು ನಾನು ಯಾವ ವಿಚಾರದ ಬಗ್ಗೆ ರೀಡಿಂಗ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ನನ್ನ ಅಚ್ಚುಮೆಚ್ಚಿನ ಅಥವಾ ನಿಮ್ಮ ಅಚ್ಚುಮೆಚ್ಚಿನ ರಾಯರ ಸಂದೇಶದ ಬಗ್ಗೆ. ರಾಯರು ನಿಮ್ಮ ಜೀವನದಲ್ಲಿ ಏನು ಹೇಳೋದಕ್ಕೆ ಬಯಸ್ತಾ ಇದ್ದಾರೆ? ಸಾಕಷ್ಟು ಜನ ಅಂದ್ಕೊಂಡಿರ್ತೀರಿ, ನಾನು ತುಂಬಾ ರಾಯರನ್ನ ನಂಬ್ಕೊಂಡೆ, ರಾಯರನ್ನ ನಂಬಿದ್ರು ಕೂಡ ನನಗಿನ್ನೂ ಯಾವುದೇ ಥರ ರಿಸಲ್ಟ್ ಬಂದಿಲ್ಲ. ಯಾವುದೇ ವಿಚಾರಕ್ಕಾದರೂ ನಂಬ್ಕೊಂಡಿರಿ, ರಾಯರ ಸಂದೇಶ ನಿಮ್ಮ ಜೀವನದಲ್ಲಿ ಏನಾಗಿದೆ, ಯಾಕೆ ಏನೇ ತಡವಾಗಿದ್ರೂ ಆಗಿರಬಹುದು ಅಥವಾ ಬೇಗ ದೊರಕಿದ್ರೂ ಆಗಿರಬಹುದು, ರಾಯರ ಸಂದೇಶ ಏನು ನಿಮಗೆ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಎಂದಿನಂತೆ 3 ಕಾರ್ಡ್ಗಳನ್ನ ನಿಮ್ಮ ಮುಂದೆ ಇಟ್ಟಿದ್ದೀನಿ. ಹಾಗೆ ನೀವು ನಂಬುವ ದೈವದಿಂದ ಏನು ಮೆಸೇಜ್ ಬರ್ತಾ ಇದೆ ಅನ್ನೋದು ಕೂಡ ನಾನು ಇವತ್ತು ರೀಡಿಂಗ್ ಮಾಡ್ತೀನಿ. ಎಂದಿನಂತೆ 3 ಕಾರ್ಡ್ಗಳನ್ನ ನಾನು ನಿಮ್ಮ ಮುಂದೆ ಇಡ್ತೀನಿ. 3 ಕಾರ್ಡ್ಗಳ ಮೇಲೆ 3 ಸ್ಟೋನ್ಗಳನ್ನ ಇಟ್ಟಿದ್ದೀನಿ. ಯಾವ ಸ್ಟೋನ್ ಇರುವ ಕಾರ್ಡ್, ಯಾವ ಕಾರ್ಡ್ ಇರುವ ಸ್ಟೋನು ತುಂಬಾ ನಿಮ್ಮ ಮನಸ್ಸಿಗೆ ಹತ್ರ ರೆಸೊನೇಟ್ ಆಗ್ತಾ ಇದೆ, ಆ ಒಂದು ಕಾರ್ಡ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ಯಾವ ಕಾರ್ಡ್ ನಿಮ್ಮ ಮನಸ್ಸಿಗೆ ತುಂಬ ಹತ್ರ ರೆಸೊನೇಟ್ ಆಗ್ತಾ ಇದೆ, ರಾಯರ್ನ ಬೇಕಾದರೆ ಈ ವಿಡಿಯೋ ಪಾಸ್ ಮಾಡಿ ರಾಯರ ಹತ್ರ ನೀವು ಒಂದು 5 ನಿಮಿಷ ಕೂತು ರಾಯರನ್ನ ನೋಡೋದಾಗಿರ್ಬೋದು, ಅಥವಾ ರಾಯರ ಹತ್ರ ಯಾವುದೋ ಒಂದು ಇಚ್ಛೆನ ಇಡೋದಾಗಿರಬಹುದು. ಇಂಥ ವಿಚಾರಕ್ಕೆ ಇದನ್ನು ನಾನು ನೋಡ್ತಾ ಇದ್ದೀನಿ, ಯಾಕಿಷ್ಟು ತಡವಾಗಿದೆ, ಅಥವಾ ನನಗೆ ದೊರಕಿದೆ ಅನ್ನೋರು ಕೂಡ ನೋಡಬಹುದು ರಾಯರ ಸಂದೇಶ ಏನಾಗಿದೆ ನಿಮ್ಮ ಜೀವನದಲ್ಲಿ ಅಂತೇಳಿ. ರಾಯರು ಅಂದರೆ ಅಪಾರವಾಗಿ ಯಾರು ನಂಬ್ತೀರ ಅಲ್ವಾ, ರಾಯರಿಂದ ಏನು ಉತ್ತರ ಬರ್ತಿದೆ ಅನ್ನೋರು ಇವತ್ತಿನ ರೀಡಿಂಗ್ ನೋಡಬಹುದು. ಏಕೆಂದರೆ ರಾಯರು ಈ ಹನುಮ ಏನಿದ್ದಾರೆ ಅವರೆಲ್ಲ ಸಂಜೀವಿನಿ ರೀತಿ ಕರೆದು ಮಾತಾಡಿಸ್ಬಹುದು ನಾವು. ಆ ಶಕ್ತಿ ನಮಗೆ ಬೇಕಂದರೆ ನಾನು ಯಾವಾಗಲೂ ಹೇಳ್ತಿರ್ತೀನಿ, ಮೆಡಿಟೇಷನ್ ಮಾಡಿ, ಫ್ಯೂ ಮಿನಿಟ್ಸ್ ಬ್ರೀತ್ ಮಾಡಿ, ಇದೆಲ್ಲ ಹೇಳ್ತಾ ಇರ್ತೀನಿ ನಾನು ನಿಮಗೆ. ಇವರೆಲ್ಲ ಸಂಜೀವಿನಿಗಳು, ಈ ಕಾರ್ಡ್ ಮುಖಾಂತರವಾಗೂ ನಮಗೆ ಕಾಣಿಸ್ಕೊಳ್ತಾರೆ ಅಂತಲೇ ಹೇಳ್ಬೋದು. ಹಾಗೆ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಾ ಇದ್ರಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಯಾರಿಗೆಲ್ಲ ಇಂಡಿವಿಜುವಲ್ ಪರ್ಸ್ನಲ್ ಟ್ಯಾರೋ ರೀಡಿಂಗ್ ಸೆಷನ್ ಬೇಕು ಅನ್ನೋದಾದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವ ನಂಬರ್ಗೆ ಕಾಲ್ ಮಾಡಿ ಮುಂಚಿತವಾಗಿ ಅಪಾಯಿಂಟ್ಮೆಂಟ್ ತೊಗೊಳ್ಬೇಕಾಗತ್ತೆ. ಯಾರೆಲ್ಲ ಮೊದಲನೆಯ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರಿ ಅವರ ರೀಡಿಂಗ್ ನೋಡೋಣ ಏನಾಗಿದೆ ಅಂತ ಹೇಳಿ. ರಾಯರ ಸಂದೇಶ ಏನಾಗಿದೆ ನಿಮ್ಮ ಜೀವನದಲ್ಲಿ ಅನ್ನೋದು ಇವತ್ತಿನ ರೀಡಿಂಗ್ ಆಗಿರುತ್ತೆ. ರಾಯರ ಸಂದೇಶ ಏನು? ಓಕೆ, ಈ ಸ್ಟೋನ್ ಇರುವ ಕಾರ್ಡ್ ಯಾರು ಸೆಲೆಕ್ಟ್ ಮಾಡ್ಕೊಂಡ್ರಿ, ರಾಯರು ನಿಮ್ಮ ಜೀವನದಲ್ಲಿ ಏನು ಹೇಳೋದಕ್ಕೆ ಬಯಸ್ತಾ ಇದ್ದಾರೆ ಅನ್ನೋದೇ. ರಾಯರ್ನ ಅಥವಾ ರಾಯರ ಮಂತ್ರ ಇದೆಯಲ್ಲ, ಪೂಜಾಯ ರಾಘವೇಂದ್ರಾಯ ಸತ್ಯಧರ್ಮ ವ್ರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ ಅಂತ ಹೇಳ್ತಾ ಈ ಒಂದು ರೀಡಿಂಗ್ನ ನೀವು ನೋಡಬೇಕಾಗತ್ತೆ. ನಿಮ್ಮ ಜೀವನದಲ್ಲಿ ರಾಯರ ಸಂದೇಶ ಏನಾಗಿದೆ, ಇದೊಂದು ಟೈಮ್ಲೆಸ್ ರೀಡಿಂಗ್ ಆಗಿರುತ್ತೆ. ಇದು ಇಲ್ಲಿಂದ 3 ತಿಂಗಳವರೆಗೆ ನಿಮಗೆ ರೆಸೊನೇಟ್ ಆಗುತ್ತೆ ಅಂತ ಹೇಳಬಹುದು. 3 ತಿಂಗಳ ಒಳಗಡೆ ಈ ಕಾರ್ಯಗಳಾಗತ್ತೆ. ಇಲ್ಲಿ ತೋರಿಸಿದಂಥ ಕಾರ್ಡ್ಗಳು ಏನಿದೆ ನಿಮ್ಮ ಲೈಫಲ್ಲಿ ಆಗ್ತಾ ಬರುತ್ತೆ ಅಂತ. ಓಕೆ, ಕೆಲವರ ಜೀವನದಲ್ಲಿ ಅಚಾನಕ್ಕಾಗಿ ಒಂದಷ್ಟು ಸಂಬಂಧಗಳು ಬಂತು, ಆ ಸಂಬಂಧಗಳು ನಿಮ್ಮನ್ನು ಒಂಟಿಯಾಗಿ ಕೂರಿಸ್ತು. ಈ ವಿಚಾರವಾಗಿ ರಾಯರ ಹತ್ರ ಸಾಕಷ್ಟು ಸಲ ನೀವು ಯೋಚನೆ ಕೂಡ ಮಾಡಿದಿರಿ, ಎಷ್ಟೋ ಬಾರಿ ಪ್ರಶ್ನೆಗಳು ಕೂಡ ಇಟ್ಟಿದ್ದೀರಿ ಅಂತಲೇ ಹೇಳ್ಬೋದು. ಓಕೆ, ಇಲ್ಲಿ ನೈಟ್ ಆಫ್ ಕಪ್ಸ್ ಬಂದಿರೋದ್ರಿಂದ ನಿಮ್ಮ ಲೈಫಲ್ಲಿ ನಿಮ್ಮ ಸಂಬಂಧಗಳ ಮೇಲೆ ಒಂದಷ್ಟು ಗಮನವಿರಲಿ. ಯಾವುದೋ ಬೇಡದ ಸಂಬಂಧದ ಹಿಂದೆ ಹೋದಾಗ ನಿಮಗೆ ನೋವು ಉಂಟಾಗಿದ್ದು ಹೌದು. ಸಂಬಂಧ ಆಗಿರ್ಬೋದು, ಇದು ನೀವು ಬರೀ ಲವ್ವರ್ಸಿಗೆ ಅಂತಲೇ ದಯವಿಟ್ಟು ತಿಳಿಬೇಡಿ. ನಿಮ್ಮ ಲೈಫಲ್ಲಿ ಯಾವ್ಯಾವ ಸಂಬಂಧಗಳು ನಿಮಗೆ ಮೋಸ ಮಾಡಿದಾರಲ್ವಾ, ಸಾಕಷ್ಟು ಆ ಸಂಬಂಧಗಳಿಂದ ನೀವು ವಿಪರೀತ ಮಾನಸಿಕವಾಗಿ ಹೋಗಿದ್ರಿ. ಯಾಕೆ ಅದರಿಂದ ಹೋಗಿ ಇಷ್ಟೊಂದು ನೋವು ಪಟ್ರೆ ಅಂತ ಹೇಳಿದ್ರೆ, ಅದು ನಿನ್ನ ಪಾಲಿಗೆ ಇಲ್ಲದ್ದು. ಅದನ್ನು
ನಿಮ್ಮ ಜೀವನದಲ್ಲಿ ಬೇಡದನ್ನು ನಿಮ್ಮ ಲೈಫಲ್ಲಿ ಸಾಕಷ್ಟು ಜನ ನಂಗೆ ಪ್ರಶ್ನೆ ಕೇಳಿದ್ರಲ್ಲ ನೀವು, ನನ್ನ ಲೈಫಲ್ಲಿ ಯಾರೋ ಇಲ್ಲ ಅಂತ ಹೇಳಿದ್ರೆ ಅವ್ರು ಯಾಕೆ ನನ್ನ ಲೈಫಿಗೆ ಬರ್ತಾರೆ ಅಂತ. ಕರ್ಮ, ಹಳೆ ಜನ್ಮದ ಕರ್ಮ, ಲಾಸ್ಟ್ ಬರ್ತ್ ಕರ್ಮ. ಆ ವ್ಯಕ್ತಿಗೆ ನೀವೇನೋ ಮಾಡಿರ್ತೀರಿ, ಆ ವ್ಯಕ್ತಿಯಿಂದ ಏನೋ ಒಂದು ತಗೊಂಡಿರ್ತೀರಿ, ಈ ಆ ವ್ಯಕ್ತಿಗೆ ನೀವು ಇಷ್ಟೇ ಮಟ್ಟಿಗೆ ನೋವು ಕೊಟ್ಟಿರ್ತೀರಿ, ಈ ಜನ್ಮದಲ್ಲಿ ಅದು ಮತ್ತೆ ಹುಡ್ಕೊಂಡು ಬಂದಿರುತ್ತೆ. ಓಕೆ, ಇಲ್ಲಿ ಎಂಪ್ರೆಸ್ ಕಾರ್ಡ್ ಬರ್ತಾ ಇರೋದ್ರಿಂದ ನಿಮ್ಮ ಲೈಫಲ್ಲಿ ಅದ್ಭುತವಾದಂಥ ಫಲಭರಿತ ದಿನಗಳು ಮುಂದೆ ಬರ್ತಾ ಇದೆ. ಆದರೆ ನೀನು ನಿನ್ನ ಜೀವನದಲ್ಲಿ ನಿನ್ನ ಮನಸ್ಸಿಗೆ ನೋವಾಗುವಂಥ ವಿಚಾರಗಳು, ನಿನ್ನ ಜೀವನದಲ್ಲಿ ಮೂರನೇ ವ್ಯಕ್ತಿಗಳಿಂದ ಪ್ರವೇಶಗಳು, ಇದರಿಂದ ನಿನಗೆ ವಿಪರೀತ ನೋವುಗಳನ್ನು ಕೊಡುವಂತಹ ಸಾಧ್ಯತೆ ಇದೆ. ನಾನು ಹೇಳ್ದೆಲ್ಲ, ಬೇಡದ ಸಂಬಂಧಗಳು ಇಷ್ಟಪಡುವುದು, ಬೇಡದ ರಿಲೇಷನ್ಶಿಪ್ಗಳ ಹಿಂದೆ ಹೋಗೋದು, ಇದೆಲ್ಲ ರಾಯರಿಗೆ ಇಷ್ಟ ಆಗೋದಿಲ್ಲ. ರಾಯರು ಕರೆಕ್ಟಾಗಿದ್ದರೆ ಎಲ್ಲ ಕರೆಕ್ಟಾಗೇ ಕೊಡ್ತಾರೆ. ಸಂದರ್ಭ ಹೇಗೋ ಒಂಟಿಯಾಗಿದ್ರಿ, ನನ್ನ ಜೀವನಕ್ಕೆ ಯಾರೋ ಬೇಕು ಅನ್ನೋದು ಏನೋ ಇತ್ತು, ಏನೋ ಆಗ್ತಾ ಇತ್ತು, ಏನೋ ನಡೀತಾ ಇದೆ. ಓಕೆ, ನಾನು ಒಂಟಿಯಾಗಿದ್ದೀನಿ, ನನಗೊಂದು ಲೈಫಲ್ಲಿ ಭಾಳ ಅದು ಓಕೆ. ಬೇಡದ ಜೀವನಕ್ಕೆ ನೀವು ಬಯಸಿದ್ರೆ ಆ ಜೀವನ ಮತ್ತೆ ಆ ಜೀವನದಿಂದ ನೀವು ಹೊಡ್ತಾ ಬೀಳುವಂಥ ಸಾಧ್ಯತೆ ಇದೆ. ಹಾಗೆ ನಿನ್ನ ಲೈಫ್ನ ಯಾರು ಹಾಳು ಮಾಡೋದಕ್ಕೆ ಬರ್ತಾ ಇದ್ರು, ನಿಮ್ಮ ಫ್ಯಾಮಿಲಿಯಲ್ಲಿ ಆಗಿರ್ಬೋದು ಅಥವಾ ಹೊರಗಿನ ಫ್ರೆಂಡ್ಸ್, ಕೊಲೀಗ್ಸ್, ನಿಮ್ಮ ಲೈಫ್, ನಿನ್ನ ಏಳಿಗೆನ ನೀನು ಎಂಪ್ರೆಸ್ ಬಂದಿರೋದ್ರಿಂದ ಈ ರೀತಿ ಫಲಭರಿತ ದಿನಗಳನ್ನು ನೀನು ಏನು ಅನುಭವಿಸಬೇಕು ಅಂತ ನಿನ್ನ ಹಣೆ ಬರದಲ್ಲಿ ಬರೆದಿದೆ. ಅದು ಯಾಕೆ ನಿನಗಿನ್ನೂ ಈಗಲೇ ಸಿಗ್ತಾ ಇಲ್ಲ? ಬರೀ ನೋವುಗಳೇ ಸಿಗ್ತಾ ಇದೆ. ದಿನೇ ದಿನೇ ನೋವುಗಳೇ ಪ್ರತಿಯೊಬ್ಬರಿಂದ ಆಗಿರಬಹುದು. ಇವತ್ತು ಚೆನ್ನಾಗಿದ್ರೆ ನಾಳೆ ಚೆನ್ನಾಗಿಲ್ಲದೆ ಇರಬಹುದು, ನೋವುಗಳೇ ಸಿಗ್ತಾ ಇದೆ. ನಿನ್ನನ್ನು ಹಾಳು ಮಾಡಬೇಕು ಅನ್ನುವವರ ಲೈಫಲ್ಲಿ, ಅವ್ರ ಲೈಫಲ್ಲಿ ಮೂರನೇ ವ್ಯಕ್ತಿಗಳಿಂದ ಹೊಡ್ತಾ ಅವ್ರಿಗೂ ಒಬ್ಬರು ಶತ್ರುಗಳು ನಿಂತು ಕಾಯ್ತಾ ಇದ್ದಾರೆ. ನಿನ್ನ ಲೈಫ್ನ ಹಾಳು ಮಾಡಬೇಕು ಅಂತ ಡಿಸೈಡ್ ನಾವು ಏನಾದರೂ, ಸಪೋಸ್ ಫಾರ್ ಎಕ್ಸಾಂಪಲ್ ನಿಮ್ಮ ಲೈಫ್ನ ನಾನು ಹಾಳು ಮಾಡಬೇಕು ಅಂತ ನಾನು ರೆಡಿ ಆದೆ ಅಂದ್ಕೊಳ್ಳಿ. ನನ್ನ ಹಿಂದೆ ಯಾವುದೋ ಮತ್ತೊಂದು ಶುರು ಆಗಿಬಿಟ್ಟಿರತ್ತೆ, ನನಗೆ ಕಾಯ್ತಾ ಇರತ್ತೆ. ಸೊ ನೀವು ಅಂದ್ಕೊಳ್ತೀರಿ, ರಾಯರೇ ನಾನು ತುಂಬ ಹಾಳಾಗಿದ್ದೀನಿ, ನನ್ನ ಜೀವನದಲ್ಲಿ ಏನೂ ಆಗ್ತಾ ಇಲ್ಲ, ನನ್ನನ್ನು ಹಾಳು ಮಾಡಿದವ್ರು ಖುಷಿ ಪಟ್ಬಿಡ್ತಾ ಇದ್ದಾರೆ, ಚೆನ್ನಾಗೇ ಇದ್ದಾರೆ ಅಂತ ನೀವು ಎಷ್ಟೋ ಸಲ ರಾಯರ ಮುಂದೆ ಇಟ್ಟಿದ್ದು ಇದೆ. ಈ ಕಾರ್ಡ್ ಯಾರು ಸೆಲೆಕ್ಟ್ ಮಾಡ್ಕೊಂಡ್ರಿ ಅವರು. ಓಕೆ, ಆಗ ರಾಯರಿಂದ ಏನು ಬಂದಿದೆ ಅಂತ ಹೇಳಿದ್ರೆ, ನಿನ್ನ ಲೈಫಲ್ಲಿ ಯಾರು ನಿನಗೆ ನೋವು ಕೊಟ್ಟಿದ್ರು ಅವ್ರಿಗೆ ಆಲ್ರೆಡಿ ರೆಡಿಯಾಗಿ ನಿಂತಿದ್ದಾರೆ ಅಂತ. ಇಲ್ಲಿ ಯಾರೆಲ್ಲ ಹಣದ ಬ್ಲಾಕೇಜ್ ಆಗಿರಬಹುದು, ಅವಕಾಶಗಳಿಗೋಸ್ಕರ ಕಾಯ್ತಾ ಇರೋದಾಗಿರ್ಬಹುದು, ಯಾವುದೋ ಒಂದು ವಿಚಾರ, ಯಾವುದೋ ಒಂದು ಬಿಸ್ನೆಸ್ ಮಾಡಬೇಕು ಅಂತ ಆಗಿರ್ಬೋದು, ಮಕ್ಕಳ ಮದುವೆ ಆಗಿರಬಹುದು, ಮಕ್ಕಳ ನಿರೀಕ್ಷೆಯಲ್ಲಿರಬಹುದು, ಆ ಅವಕಾಶ ಇನ್ನು ಕೆಲವೇ ತಿಂಗಳಲ್ಲಿ ಅದಾಗದೆ ಹುಡ್ಕೊಂಡು ಬರೋದ್ರಲ್ಲಿದೆ. ದಯವಿಟ್ಟು ನೀವು ಹುಡ್ಕೊಂಡು ಯಾವುದೇ ಲೈಫ್ ಹಿಂದೆ ಹೋಗಬೇಡಿ. ಆ ಅವಕಾಶ ಇಲ್ಲಿ ಏಸ್ ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ಆ ಅವಕಾಶ ನಿಮ್ಮ ಹತ್ರನೇ ಬರುತ್ತೆ. ನಾವು ತಾಳ್ಮೆ, ಶ್ರದ್ಧೆ, ನಿಷ್ಠೆಯಿಂದ ಇದ್ರೆ ಆಯ್ತು. ರಾಯರು, ನೀವು ನಂಬಿರುವಂಥ ದೇವರುಗಳು ಆ ಅವಕಾಶ ಓಪನ್ ಮಾಡೋದಕ್ಕೆ ಅಂತಲೇ ಏನೋ ಒಂದು ರೆಡಿ ಮಾಡ್ತಾ ಇರ್ತಾರೆ. ಅದು ನಿಧಾನವಾಗುತ್ತೆ. ಯಾವಾಗಲೂ ನಾವು ಒಳ್ಳೇದನ್ನ ಬಯಸ್ತಾ ಇದ್ದೀವಿ ಅಂತ ಹೇಳಿದ್ರೆ ಆಗೋದು ಸ್ವಲ್ಪ ಕಷ್ಟ ಆಗುತ್ತೆ. ಯಾಕೆಂದರೆ ಭಗವಂತ ಅಂದು ಯಾವಾಗಲೂ ಅದೇ ರೂಲ್ಸ್, ಕೊಟ್ಟರೆ ನಾನು ಪರ್ಮನೆಂಟಾಗಿ ಕೊಡಬೇಕು, ಆ ಕೊಡೋದಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ಅನ್ನುವ ರೀತಿಯಲ್ಲಿ. ಇಲ್ಲಿ ಹೆರೋಫೆಂಟ್ ಬಂದಿದೆ. ಕೆಲವೊಂದು ನಿನ್ನ ಲೈಫಲ್ಲಿ ಬರುವಂಥದ್ದಿದೆ, ಬಟ್ ಆದರೆ ಇಲ್ಲಿ ಹೆರೋಫೆಂಟ್ ಬಂದಿರೋದ್ರಿಂದ ನೀನೇ ರೆಡಿ ಇಲ್ಲ. ಅಂದ್ಕೊಳ್ತಿದ್ದಿ ನಿನ್ನ ಜೀವನದಲ್ಲಿ ನಾನೇನೋ ಸಾಧನೆ ಮಾಡಬೇಕು, ಏನೋ ಮಾಡಬೇಕು, ಹಾಗಿರಬೇಕು, ಹೀಗಿರಬೇಕು, ಏನೇನೋ ಯೋಚನೆಗಳಿದೆ. ಬಟ್ ಆದರೆ ಅದನ್ನು ಮುಂದುವರಿಸ್ತಾ ಇಲ್ಲ. ಇರಬೇಕು ಅಷ್ಟೇ. ಅದನ್ನು ರೆಡಿ ಇಲ್ಲ, ನೀನಿನ್ನೂ ರೆಡಿ ಆಗಿಲ್ಲ, ಆ ವಿಚಾರಕ್ಕೋಸ್ಕರ ರೆಡಿ ಆಗಿಲ್ಲ. ನೋಡಿ, ಇಲ್ಲಿ ಒಂದು ದಿನ ಚೆನ್ನಾಗಿ ಅಂದ್ಕೊಳ್ಬಿಡ್ತೀರಿ, ಈ ರೀತಿನೇ ಜೀವನ ನಡೆಸಬೇಕು ಹಾಗೆ ಹೀಗೆ ಅಂತ. ಮರುದಿನ ಇದೇ ರೀತಿ ಆಗೋಗ್ತೀರಿ. ಎಷ್ಟೋ ಸಲ ಇಲ್ಲಿ
ಬೇಡದ ವಿಚಾರಗಳಿಗಾಗಿರ್ಬಹುದು, ಬೇಡದ ಹಣದ ವಿಚಾರಕ್ಕಾಗಿರ್ಬಹುದು, ಯಾವುದೋ ಒಂದು ಆಗುತ್ತೆ ನಿಮ್ಮ ಲೈಫಲ್ಲಿ, ಆಗುವಂಥದ್ದು ಸಾಧ್ಯತೆನೇ ಹೆಚ್ಚಿದೆ. ಆದರೂ ಕೂಡ ನೀವು ನಿಮ್ಮ ಆರೋಗ್ಯನ ಅದೇ ವಿಚಾರಕ್ಕೋಸ್ಕರ ಹಾಳು ಮಾಡ್ಕೊಳ್ತಿದ್ದೀರಿ ಅನ್ನೋದು ತುಂಬ ಸ್ಪಷ್ಟವಾಗಿ ತೋರಿಸ್ತಾ ಇದೆ. ಬೇಡದೇ ಇರೋವಂಥದ್ದು ಯೋಚನೆ ಮಾಡಿಕೊಂಡು ಕೊರಕೊಂಡು ಕೂತ್ಕೊಳ್ಳೋದು, ಯಾರ ಮೇಲೂ ನಂಬಿಕೆ ಇಲ್ದಲೆ, ಯಾರ ಸಂಬಂಧವೂ ಬೇಡ ಅನ್ನುವ ರೀತಿಯಲ್ಲಿ ಕೂತ್ಕೊಂಡಿದ್ದಿದೆ. ಬಟ್ ರಾಯರ ಸಂದೇಶ ಏನಿದೆ ಗೊತ್ತಾ? ನಿನ್ನ ಜೀವನದಲ್ಲಿ ಹೊಸ ಕೆಲಸ, ಇಂಟರ್ವ್ಯೂ ಲೆಕ್ಕದಲ್ಲಿ ಏನಾದರೂ ನೋಡ್ತಾ ಇದ್ರೆ, ಇಂಟರ್ವ್ಯೂ ಕೆಲಸದ ವಿಚಾರವಾಗಿ ನೋಡ್ತಾ ಇದ್ರೆ, ಎದುರು ನೋಡಿ ರಾಯರ ಹತ್ರ ಏನಾದರೂ ನೀವು ಪ್ರಶ್ನೆ ಇಟ್ಟಿದ್ರೆ ಖಂಡಿತವಾಗ್ಲೂ ಆ ಕೆಲಸ ಆಗತ್ತೆ. ಬಿಸ್ನೆಸ್ ವಿಚಾರವಾಗಿ ಮುಂದೆ ಬರ್ತಾ ಇಲ್ಲ ನಾನು ಅಂತ ಹೇಳಿದ್ರೆ, ಗಿಡ ಮರ ಮೊಳಕೆ ಹೊಡೆದು ತಕ್ಷಣ ಹೂವು ಹಣ್ಣು ಕೊಡಲ್ಲಲ್ಲ, ಈಗಿನ್ನೂ ಮೊಳಕೆ ಹೊಡಿತಾ ಇದೆ. ನಿಮ್ಮ ಲೈಫಲ್ಲಿ ಫುಲ್ಲು ಒಣಗಿದಂಥ ಮರ, ಈ ವಿಂಟರ್ ಸೀಸನಲ್ಲಿ ನೀವು ನೋಡಿರ್ಬೋದಲ್ಲ, ಎಲ್ಲ ಬಾಡಿ ಹೋಗಿರುತ್ತೆ. ಅದು ಒಂದು ಸೀಸನ್, ನಿಮ್ಮ ಲೈಫಲ್ಲಿ ಬಂದಿರುವಂಥ ಸೀಸನ್, ವಿಂಟರ್ ಸೀಸನ್ ಅಂತಲೇ ಅಂದ್ಕೊಳ್ಳಿ. ಈಗ ನಿಮ್ಮ ಲೈಫಲ್ಲಿ ಒಂದು ಹೊಸ ಕೆಲಸದ ಬಗ್ಗೆ ಈಗ ಯಾವ ರೀತಿ ನಿನಗೆ ಕೊಡಬೇಕು ಫಲ ಅಂತ ತಕ್ಷಣ ಕೊಟ್ಬಿಟ್ರೆ ನೀವು ದೇವ್ರನ್ನೇ ನೆನ್ಪು ಮಾಡ್ಕೊಳ್ಳಲ್ಲ. ಈ ರೀಡಿಂಗ್ ಯಾರು ನೋಡ್ತಿದ್ರಿ ಅವರು. ಯಾಕೆಂದರೆ ಒಂದಿನ ಅಂದ್ಕೊಳ್ತೀರಿ, ಇಲ್ಲೆಲ್ಲ ನಾನು ಎಂಟೈರ್ ನಿಮ್ಮ ಎನರ್ಜಿನ ನಾನು ಇಲ್ಲಿ ಚೆಕ್ ಮಾಡಿದ್ದೀನಿ. ಈಗ ಅಂದ್ಕೊಳ್ತೀರಿ ನಾನು ಏನೋ ಒಂದು ಸಾಧನೆ ಮಾಡಿಬಿಡ್ಬೇಕು, ನಾನೇನೋ ಒಂದು ಮಾಡಬೇಕು ಅಷ್ಟೇ. ಇನ್ನೂ ಏನೋ ಸಾಧನೆ ಮಾಡ್ದಲೇ ಒಂದಿನ ಆ್ಯಕ್ಟಿವ್ ಆಗಿರ್ತೀರಿ, ಒಂದಿನ ಆ್ಯಕ್ಟಿವ್ ಆಗಿರಲ್ಲ ನೀವು. ಇನ್ನು ಎಲ್ಲ ತಕ್ಷಣಕ್ಕೆ ಕೊಟ್ಬಿಟ್ರೆ ಇನ್ಯಾವ ರೀತಿ ಆ್ಯಕ್ಟಿವ್ ಆಗಿರ್ತೀರಿ? ಎಲ್ಲ ನಿಮ್ಮ ಬದಿಗೆ ಬಂದುಬಿಟ್ರೆ ಇನ್ಯಾವ ರೀತಿ ಆ್ಯಕ್ಟಿವ್ ಆಗಿರ್ತೀರಿ? ಇಲ್ಲಿ ಕೆಲಸದ ವಿಚಾರವಾಗಿ ಯಾರು ಪಕ್ಕ ನೋಡ್ತಾ ಇದ್ದೀರಿ? ಯಾವುದಾದ್ರೂ ಇಂಟರ್ವ್ಯೂ ನಡೆಸಿದ್ರೆ ಆಗಿರ್ಬೋದು, ಯಾವುದೋ ಒಂದು ಕೆಲಸ ಮಾಡಬೇಕು, ನಾನು ಕೆಲಸಕ್ಕೆ ಹೋಗಲ್ಲ ಅನ್ನೋದು ಅಂದ್ಕೊಂಡಿದ್ರೆ, ಈಗ ಈ ಮಂತ್ನಲ್ಲಿ ನೀವು ಒಂದು ಸ್ಟೆಪ್ ಮುಂದೆ ಇಡಿ. ನಾನು ಯಾವ ಕೆಲಸ ಮಾಡಬೇಕು ಅದ್ರ ಕಡೆ ಮುಂದೆ ಹೋಗಿ. ಅಂದರೆ ಅದ್ರ ಬಗ್ಗೆನೇ ರಿಸರ್ಚ್ ಮಾಡೋದಾಗಿರ್ಬೋದು, ಫ್ರೆಂಡ್ಸ್ಗಳ ಹತ್ರ ಕೇಳೋದಾಗಿರಬಹುದು. ರಾಯರು ನಿಮ್ಗೆ ಏನು ಬೇಕೋ ಅದನ್ನು ಕೊಟ್ಟಿದ್ದಾರೆ. ಬಟ್ ಆದರೆ ಹುಡುಕುವಂಥ ಟಾಸ್ಕ್ ಇಟ್ಟಿದ್ದಾರೆ ಇಲ್ಲಿ. ಯಾರ ಹತ್ರನೋ ಫ್ರೆಂಡ್ ಹತ್ರ ಕೇಳೋದು. ರಾಯರು ಆ ರೂಪದಲ್ಲಿ ಬರ್ತಾರೆ ನಿಮ್ಮ ಜೀವನದಲ್ಲಿ. ದಯವಿಟ್ಟು ರಾಯರು ಏನೋ ಕಾವಿಧರಿಸಿ ಇನ್ನೊಂದರಿಸಿ ಅವ್ರು ಹಂಗೆ ಬಂದ್ಬಿಡ್ತಾರೆ ಹಿಂಗೆ ಬಂದ್ಬಿಡ್ತಾರೆ, ದಯವಿಟ್ಟು ಅಲ್ಲ. ರಾಯರು ಒಬ್ಬ ಮನುಷ್ಯನ ರೂಪದಲ್ಲೇ ಬರ್ತಾರೆ. ಅದು ತಂದೆ ಆಗಿರ್ಬೋದು, ತಾಯಿ ಆಗಿರ್ಬೋದು, ಅಜ್ಜ ಆಗಿರ್ಬೋದು, ಅಜ್ಜಿ ಆಗಿರಬಹುದು. ನನ್ನ ಲೈಫಲ್ಲಿ ಬಂದಿದ್ದು ಇದೆ, ಮುಂದೆ ಹೋಗ್ತಾ ಹೋಗ್ತಾ ಹೇಳ್ತೀನಿ ನಾನು. ಆ ರೂಪದಲ್ಲೂ ಕೂಡ ಬರ್ತಾರೆ. ಹೊಸ ಐಡಿಯಾಗಳು ಬರೋದಕ್ಕೆ ಶುರು ಆಗತ್ತೆ. ಇಲ್ಲಿ ಏಸ್ ಆಫ್ ಚಾರ್ಲ್ಸ್ ಬಂದಿರೋದ್ರಿಂದ ಬಹಳ ದಿನದಿಂದ ಮದುವೆನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ. ಮದುವೆ ಹುಡುಗನ್ನ ನೋಡ್ತಿದ್ದೀವಿ, ಹುಡುಗಿನ ನೋಡ್ತೀವಿ, ಸೆಟ್ ಆಗ್ತಾ ಇಲ್ಲ. ಯಾವುದೋ ಒಂದು ಹಳೆಯ ವಿಚಾರನೇ ತಕ್ಕೊಂಡು ಅದೇ ಸಂಬಂಧ ಆಗತ್ತಾ ಅಂತ ಕೂತ್ಕೊಳ್ಳೋದು. ಡಿವೋರ್ಸ್ ಲೆವೆಲ್ಗೆ ಏನಾದರೂ ಗಂಡ ಹೆಂಡತಿ ನಡುವೆ ದೊಡ್ಡ ಗಲಾಟೆ ಆಗಿದ್ರೆ ಅದು ಕೂಡ ಸರಿಯಾಗುವಂಥದ್ದು. ತುಂಬ ಅಳ್ತಾ ಇದ್ರಿ ನನ್ನ ಗಂಡನ ವಿಚಾರದಲ್ಲೋ ಹೆಂಡತಿ ವಿಚಾರದಲ್ಲೋ. ಸಾಕಷ್ಟು ಕ್ಲೈಂಟ್ಗಳು ಡಿಫ್ರೆಂಟ್ ಲೆಕ್ಕದಲ್ಲೆಲ್ಲ ಕೇಳ್ಬಿಡ್ತಾರೆ ನನಗೆ. ಹಿಂಗೂ ಇರುತ್ತಾ ಪ್ರಪಂಚ ಅನ್ಸುತ್ತೆ ಒಂದೊಂದು ಸಲ. ಆ ಸಂಬಂಧಗಳು ಸರಿ ಹೋಗುವಂಥದ್ದಿದೆ. ಸಂಬಂಧಗಳು ಸರಿ ಹೋಗುತ್ತೆ, ಹೊಸ ಜೀವನ ಶುರು ಮಾಡಿ ಅನ್ನೋದು ರಾಯರ ಸಂದೇಶ ಆಗಿದೆ. ಸಂಬಂಧಗಳು ಹಳೆ ವಿಚಾರಗಳನ್ನ ಮಾತಾಡಿಕೊಂಡು ದಯವಿಟ್ಟು ಸಂಬಂಧಗಳನ್ನ ಹಾಳು ಮಾಡ್ಕೊಳ್ಬೇಡಿ. ಇನ್ನೂ 1 ತಿಂಗಳು ಟೈಮ್ ತಗೊಳ್ಳಿ. ಸಂಬಂಧದಲ್ಲಿ ಹೊಸ ವ್ಯಕ್ತಿಯಾಗಿ ಎಂಟ್ರಿ ಕೊಡಿ. ಹಳೇ ವಿಚಾರಗಳನ್ನ ಯಾರು ನೆನಪು ಮಾಡಿಕೊಂಡು ಮುಂದೆ ನನಗೆ ಹುಡುಗ ಸಿಗ್ತಿಲ್ಲ ಹುಡುಗಿ ಸಿಗ್ತಿಲ್ಲ ಈ ಥರದ್ದೇನಾದ್ರು ಕೊರಗ್ತಾ ಇದ್ರೆ ದಯವಿಟ್ಟು ಹಳೆ ವಿಚಾರ ನಿಮ್ಮ ಮೈಂಡಿಂದ ಡಿಲೀಟ್ ಮಾಡಿ. ಯೂನಿವರ್ಸೇ ಹಾಗೆ, ಹಳೆ ವಿಚಾರ ನೀವು ಇಟ್ಕೊಂಡ್ರಿ ಅಂದರೆ ಯಾವುದು ಮುಂದೆ ಬರೋದಿಲ್ಲ. ಫ್ರೆಶ್ ಆಗಿ ನಾನು ಪ್ಯೂರ್ ಸೋಲ್ ಆಗಿದ್ದೆ ಅಂದಾಗೆ ಹೊಸ ಅವಕಾಶಗಳು ಕಳಿಸೋದಕ್ಕೆ ಶುರು ಮಾಡೋದು. ಇಲ್ಲಾಂದರೆ ಹಳೆ ಇದರಲ್ಲೇ ಇರ್ತೀಯ ಅಂದರೆ ಹಳೆ ಇದರಲ್ಲೇ ಬಿದ್ದಿರುವ ಅನ್ನುವ ಲೆಕ್ಕಕ್ಕೆ ಭಗವಂತನೇ ಬಿಟ್ಬಿಡ್ತಾನೆ. ಇಲ್ಲಿ ವರ್ಲ್ಡ್ ಕಾರ್ಡ್ ಬಂದಿರೋದ್ರಿಂದ ನಿಮಗೆ ಪಾಠ ಕಲಿತಾ ಇರುವ ಸಮಯ. ಮುಂದೊಂದು ದಿನ ನಿನ್ನ ಜೀವನದಲ್ಲಿ ಬೇರೆಯವರಿಗೆ ಪಾಠ ಮಾಡುವಂತಹ ಶಕ್ತಿಗೆ ನೀನು ಹೋಗ್ತೀಯ ಅನ್ನೋದು ರಾಯರ ಸಂದೇಶ ಆಗಿದೆ ಇವತ್ತು. ಎಲ್ಲರನ್ನೂ ಯಾರನ್ನ ಯಾವ ರೀತಿ ಹ್ಯಾಂಡಲ್ ಮಾಡಬೇಕು ಅನ್ನೋದು ಗೊತ್ತಿದೆ. ಆ್ಯಕ್ಚುಲಾಗಿ ಇದು ಯಾವುದು ನಿಮಗೆ ಈಗ ಗೊತ್ತಿಲ್ಲ. ಯಾರನ್ನ ಹೇಗೆ ಇಟ್ಕೊಳ್ಬೇಕು ಲೈಫಲ್ಲಿ, ಯಾರನ್ನ ಎಷ್ಟರ ಮಟ್ಟದಲ್ಲಿ ನಾನು ನಂಬಬೇಕು, ಇದು ಯಾವುದು ನೀವು ಇನ್ನೂ ಕಲ್ತಿಲ್ಲ. ಇನ್ನು ಕೆಲವೇ ತಿಂಗಳುಗಳಲ್ಲಿ ವ್ಯಕ್ತಿತ್ವಗಳ ಬಗ್ಗೆ ನೀವು
ಎಲ್ಲ ತಿಳ್ಕೊಳ್ಬಹುದು, ಯೋಚನೆ ಮಾಡ್ಬೋದು. ಇಲ್ಲಿ ಸಕ್ಸಸ್ ಕಾಣ್ತಾ ಇದೆ. ಯಾರು ಏನೇ ವಿಚಾರದಲ್ಲಿ ನೋಡ್ತಾ ಇರಿ, ಸಕ್ಸಸ್ ಕಾಣ್ತಾ ಇದೆ. ಏನೋ ಒಂದು ತೀರ್ಮಾನ ಮಾಡ್ಕೊಂಡ್ಬಿಡೋದು, ಈಗ ಈ ಥರ ಮಾಡ್ಕೊಂಡ್ಬಿಡ್ಲ ನಾನು, ಯಾವುದೋ ಒಂದು ದುಡುಕು ನಿರ್ಧಾರಗಳಿಂದ ಸಡನ್ ಚೇಂಜ್ ಮಾಡ್ಕೊಂಡು ಸಡನ್ ಮೈಂಡ್ ಡೈವರ್ಟ್ ಮಾಡ್ಕೊಂಡಿದ್ರೆ ಇದು ಸರಿಯಾದ ಸಮಯ ಅಲ್ಲ. ಸಪೋಸ್ ಏನಾದರೂ ಒಂದು ಬಿಸ್ನೆಸ್ಸು ನಾಳೆಯಿಂದನೇ ಶುರು ಮಾಡಿಬಿಡ್ಲಾ, ನಾಡಿದಿಂದನೇ ಶುರು ಮಾಡಿ, ಇದು ಸರಿಯಾದ ಸಮಯ ಅಲ್ಲ. 1 ತಿಂಗಳು ಕರೆಕ್ಟಾಗಿ ಹೀಲಾಗಿ ಇದೇ ರಾಯರ್ನ ಆರಾಧನೆ ಮಾಡಿ. ಗುರುವಾರ ನೀವೇನು ಕೊಡದಿದ್ರು ಅಷ್ಟೇ, ಒಂದೇ ಒಂದು ತುಳಸಿ ದಳ ತಗೊಂಡೋಗ್ರು ರಾಯರಿಗೆ ಕೊಡಿ. ಅದು ಕೊಡೋದಕ್ಕಾಗ್ಲಿಲ್ವಾ, ರಾಯರು ಏನು ಕೇಳೋದಿಲ್ಲ ನಿಮ್ಮ ಹತ್ರ. ಹೋಗಿ ಕುತ್ಕೊಳ್ಳಿ. ಡಿಮ್ಯಾಂಡ್ಗಳನ್ನ ದಯವಿಟ್ಟು ಇಡಬೇಡಿ. ನಾನು ಡಿಮ್ಯಾಂಡ್ಗಳನ್ನ ಜಾಸ್ತಿ ಇಡ್ತಾ ಇದ್ದೆ, ಇದು ನನ್ನ ಎಕ್ಸ್ಪೀರಿಯನ್ಸ್. ತುಂಬ ರಾಯರ ಹತ್ರ ಡಿಮ್ಯಾಂಡ್ಗಳನ್ನ ಇಡ್ತಿದ್ದೆ. ಒಂದು ಸಲ ನಾನು ನಮ್ಮ ಜಗ್ಗೇಶ್, ನವರಸ ನಾಯಕ ಜಗ್ಗೇಶ್ ಅಣ್ಣ ಅವ್ರಿಗೆ ನಾನೇ ಮೆಸೇಜ್ ಹಾಕ್ತೆ, ಅಣ್ಣ ನಾನು ಎಷ್ಟು ಕೇಳ್ಕೊಳ್ತೀನಿ ಏನು ಸಿಗ್ತಾನೆ ಇಲ್ಲ ರಾಯರ ಹತ್ರ. ನೀನು ಕೇಳ್ಕೊಳ್ತಾ ಇದೆಯಲ್ಲ ಅದಕ್ಕೆ ಸಿಗ್ತಾ ಇಲ್ಲ, ಕೇಳದೆ ಸುಮ್ಮನೆ ಇರು ಎಲ್ಲ ಬರುತ್ತೆ ಅಂತ. ಇದೇನು ಹಿಂಗೆ ಹೇಳ್ಬಿಟ್ರಲ್ಲ ಅಂತ. ಅವಾಗಿಂದ ನಾವು ರಾಯರ ಹತ್ರ ಏನು ಕೇಳೋದೇ ಇಲ್ಲ. ನನ್ನ ಜೀವನಕ್ಕೆ ಏನು ಬರಬೇಕೋ ಅದು ಅವ್ರು ಕೊಡ್ತಾರೆ. ಇಲ್ವಾ, ಅದು ನನ್ನ ಜೀವನಕ್ಕೆ ಇಲ್ವಾ, ಅವರೇ ಡಿಲೀಟ್ ಮಾಡಿ ಹೋಗಿಸ್ತಾರೆ. ನಾವು ಅನ್ಕೊಳ್ಳೋದು ಇಷ್ಟೇ, ನಮ್ಮ ಲೈಫಲ್ಲಿ ಇದಿಲ್ಲ, ಇದಕ್ಕಿಂತ ಬೆಟರ್ ಆಪ್ಷನ್ ರಾಯರೇನೋ ರೆಡಿ ಮಾಡ್ತಾ ಇದ್ದಾರೆ ಅಂತ. ಒಂದು ಸಲ ರಾಯರ ತಕ್ಕೆಗೆ ಯಾರು ಬಿದ್ರಿ ಅಂದರೆ ನಿಮ್ಗೆ ಅಳು ಅನ್ನಿಸ್ಬಹುದು, ಸ್ಟಾರ್ಟಿಂಗಲ್ಲಿ ಅಳು ಅನ್ನಿಸ್ಬಹುದು, ಬಟ್ ಅವ್ರು ಫುಲ್ ರೆಡಿ ಮಾಡೇ ಬಿಡೋದು ನಮ್ಮನ್ನು. ಇದು ಮೊದಲನೇ ಕಾರ್ಡ್ ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ರಿ ಅವರ ರೀಡಿಂಗ್ ಇದಾಗಿತ್ತು. ಸೆಕೆಂಡ್ ಕಾರ್ಡ್, ಈ ಸ್ಟೋನ್ ಇರುವ ಕಾರ್ಡ್ ಯಾರು ಸೆಲೆಕ್ಟ್ ಮಾಡ್ಕೊಂಡ್ರಿ ಅವ್ರಿಗೆ ರಾಯರ ಸಂದೇಶ ಏನಾಗಿದೆ ನೋಡೋಣ. ರಾಯರು ನಿಮ್ಮ ಜೀವನದಲ್ಲಿ ಏನು ಹೇಳೋದಕ್ಕೆ ಬಯಸ್ತಾ ಇದ್ದಾರೆ. ಓಕೆ, ಕಾರ್ಡ್ ಪಾಪಪ್ ಆಗಿದೆ. ಇದು ನಿಮಗೆ ಪಾಪಪ್ ಆದಂಥ ಕಾರ್ಡ್ ಯೂನಿವರ್ಸಿಂದಾನೇ ಬಂದಿದೆ. ನೋಡೋಣ ಅದರ ಸಂದೇಶ ಏನಿದೆ ಅಂತ ಹೇಳಿ. ರಾಯರ ಸಂದೇಶ ನಿಮ್ಮ ಜೀವನದಲ್ಲಿ ಏನಾಗಿದೆ, ಏನು ಹೇಳೋದಕ್ಕೆ ಬಯಸ್ತಾ ಇದ್ದಾರೆ ರಾಯರು. ತುಂಬಾ ಪ್ರಶ್ನೆಗಳನ್ನ ಕೇಳ್ತೀರಿ, ಹೂವುಗಳನ್ನ ಕೇಳಿರ್ತೀರಿ, ಏನೇನೋ ಹೇಳಿರ್ತೀರಿ, ಏನೇನೋ ಕೇಳಿರ್ತೀರಿ, ಹೂ ಹೆಂಗೋ ಬಿದ್ದಿರತ್ತೆ, ನೀವು ಹೆಂಗೋ ತಿಳ್ಕೊಂಡಿರ್ತೀರಿ. ಸೊ ಅಂಥವ್ರಿಗೆ ಈ ದಿನ ರೀಡಿಂಗ್ ತುಂಬಾ ಹತ್ತಿರವಾಗಿ ಬಂದು ರಾಯರ್ ಮಾತಾಡ್ದ ಹಾಗೆ ಸಂದೇಶ ಇರಬಹುದೇನೋ ರಾಯರ ಅಪಾರ ಭಕ್ತರಿಗೆ. ಓಕೆ, ಕಿಂಗ್ ಆಫ್ ಕಪ್ಸ್ ಬರ್ತಾ ಇದೆ, ಕ್ವೀನ್ ಆಫ್ ಕಪ್ಸ್ ಬರ್ತಾ ಇದೆ, ಸೆಲೆಬ್ರೇಷನ್ ಕಾರ್ಡ್ ಬರ್ತಾ ಇದೆ, ಓಕೆ ಸ್ವಾರ್ಡ್ಸ್ ಬರ್ತಾ ಇದೆ, ವರ್ಲ್ಡ್ ಕಾರ್ಡ್ ಅದ್ಭುತವಾಗಿದೆ. ಓಕೆ, ಜೀವನದಲ್ಲಿ ಪಾಠ ಕಲ್ತಾಗಿದೆ ನೀವೆಲ್ಲರೂ. ವಿಶ್ವಾಸದಿಂದನೇ ಎಲ್ಲಾನು ಗಳಿಸ್ಕೊಳ್ಬೇಕು. ಅವ್ರು ನಮಗೆ ಏನೋ ಮಾಡ್ತಾ ಇದ್ದಾರಾ, ನಾವು ರಿಯಾಕ್ಟ್ ಮಾಡೋ ಹಾಗಿಲ್ಲ. ರಾಯರ್ ಇದು ನಿಮಗೆ ಕೊಡ್ತಾ ಇರುವಂತಹ ಸಂದೇಶ, ಸೆಕೆಂಡ್ ಕಾರ್ಡ್ ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಅದ್ಭುತವಾಗಿದೆ. ತುಂಬಾನೇ ವಿಶ್ವಾಸದಿಂದ ಇರೋದು, ಹಿರಿಯರ ನಡುವೆ ಕಿರಿಯರ ನಡುವೆ ಎಲ್ಲರ ಹತ್ರನೂ ವಿಶ್ವಾಸದಿಂದನೇ ವಿಶ್ವಾಸ ಗಳಿಸ್ಕೊಳ್ಳೋದು. ಆದರೆ ಯಾರನ್ನು ಕೂಡ ದ್ವೇಷ ಮಾಡುವಂತಿಲ್ಲ. ನಿಮ್ಮ ಲೈಫಲ್ಲಿ ನೀವು ಅಬ್ಸರ್ವ್ ಮಾಡಿ ನೋಡಿ, ನೀವು ಯಾರನ್ನಾದರೂ ದ್ವೇಷ ಮಾಡಿದ್ರೆ ಅಂದರೆ ಅದು ನಾಳೆ ಬೆಳಗ್ಗೆ ಮತ್ತೆ ರಿಪೀಟೆಡ್, ಅದು ಮತ್ತೆ ನಮ್ಮ ಜೀವನದಲ್ಲೇ ಟೆಲಿಕಾಸ್ಟ್ ಮಾಡ್ಕೊಂಡಿರ್ತೀರಿ ಅಥವಾ ಬೇರೆ ರೀತಿಯಲ್ಲಿ ನೋವು ಕಾಣೋದು. ಕೆಲವರೆಲ್ಲ ನನಗೆ ಕಮೆಂಟ್ ಮಾಡ್ತೀರಿ ಅಥವಾ ಸೆಷನ್ ತೊಗೊಂಡಾಗ ಕೇಳ್ತೀರಿ, ನಂಗೆ ನಗು ಬರುತ್ತೆ, ಬಟ್ ಟೈಮ್ ಇರಲ್ಲ. ನನಗೆ ಜಾಸ್ತಿ ಅಷ್ಟೊಂದು ಎಕ್ಸ್ಪ್ಲೇನ್ ಮಾಡೋದಕ್ಕೆ ಟೈಮ್ ಇರಲ್ಲ. ನನಗೆ ಯಾಕೆ ಇಷ್ಟು ನೋವು, ನಾನು ಯಾಕೆ ಇದು ಮಾಡಿದ್ದೀನಿ. ನೀವು ಯಾರ್ದೋ ಲೈಫಲ್ಲಿ ಏನೋ ಒಂದು ಮಿಸ್ಟೇಕ್ ಮಾಡ್ತಿರ್ತೀರಿ, ಯಾವುದೋ ಲೈಫಲ್ಲಿ ಏನೋ ಒಂದು ಬ್ಯಾಡಾಗಿ ಥಿಂಕ್ ಮಾಡ್ತಾ ಇರ್ತೀರಿ. ಕೆಟ್ಟದಾಗಿ ಥಿಂಕ್ ಮಾಡೋದು ತಪ್ಪೆ. ನೀವು ಥಿಂಕ್ ಮಾಡಿದ್ರೂ ಬ್ಲಾಕ್ ಆಗ್ತೀರಿ. ಈ ಥರ ಏನಕ್ಕೂ ಮುಂದೋಗೋದಕ್ಕಾಗಲ್ಲ. ಬೇರೆಯವ್ರ ಬಗ್ಗೆ ತಪ್ಪಾಗಿ ಥಿಂಕ್ ಮಾಡಿದ್ರೆ ಸಾಕು, ಬ್ಲಾಕ್ ಆಗ್ತೀರಿ. ಅದು ಬಿಟ್ಟರೆ ಸಾಕಷ್ಟು ಪೂಜೆ ಪುನಸ್ಕಾರ ಮಾಡ್ಕೊಂಡಿರೋರೇ ಅನಿಸುತ್ತೆ ಇದು ನೋಡ್ತಾ ಇರೋರು. ಸಾಕಷ್ಟು ರಾಯರ ಭಕ್ತರೇ ಇರಬಹುದು, ಸಾಕಷ್ಟು ದೇವ್ರನ್ನ ಸ್ಪಿರಿಚುವಲ್ ಕಡೆ ಹೋದಂಥವ್ರು ಇರಬಹುದು, ಮೆಡಿಟೇಷನ್ ಮಾಡಿದಂಥವ್ರು ಇರಬಹುದು. ಸರಿಯಾದ ಪಾಠ ನಿಮ್ಗೆ ಹಿಂದೆನೇ ಕಲಿಸ್ಬಿಟ್ಟಿದ್ದಾನೆ ಭಗವಂತ. ಸೊ ನಿಮಗೀಗ ಆಲ್ರೆಡಿ ಇನ್ನು ಮುಂದೆ ಏನು ಮಾಡಬೇಕು ಅಂತ ಹೇಳಿದ್ರೆ ಎಲ್ಲರನ್ನೂ ಪ್ರೀತಿ ಸಂಬಂಧ
ಒಂದು ಒಳ್ಳೆಯ ನಗುಮುಖದಿಂದನೇ ಮುಂದೆ ಹೋಗಬೇಕು ಅಂತ. ಕೆಲವೇ ದಿನಗಳಲ್ಲಿ ನಿಮ್ಮ ಮನೆಗಳಲ್ಲಿ ಒಂದು ಸೆಲೆಬ್ರೇಷನ್ ಅನ್ನುವಂಥದ್ದು ಶುರು ಆಗ್ತಾ ಇದೆ. ಈ ಹಿಂದೆ ನೀವು ಕೆಲವೊಂದು ಸ್ಪಿರಿಚುವಲ್ ವಿಚಾರದಲ್ಲೇ ಮಾಡಿದಂತಹ ತಪ್ಪು, ಇಗ್ನೋರೆನ್ಸ್ಗಳು. ನೀವೇನು ಈ ಹಿಂದೆ ಎಲ್ಲಾರ ಮನೆಗೂ ಧೂಪ ದೀಪ ಹಾಕ್ದಾಗ ನಮ್ಮ ಮನೆಗೆ ಹಾಕಿರಲ್ಲ. ಎಲ್ಲಾರ ಮನೆಗೆ ಏನೋ ಒಂದು ಸೆಲೆಬ್ರೇಷನ್ ನಡೀತಾ ಇರುವಾಗ ಯಾವುದೋ ಒಂದು ಮನಸ್ತಾಪದಲ್ಲಿ ನೀವು ಅದನ್ನು ಮಾಡದೇ ಇರೋದು. ದಯವಿಟ್ಟು ಆ ತಪ್ಪು ಮಾಡಬೇಡಿ. ನಿಮ್ಮ ಮನೆಯಲ್ಲಿ ಒಳ್ಳೆಯ ಸೆಲೆಬ್ರೇಷನ್ ಬರುವಂಥ ಸಾಧ್ಯತೆ ಇದೆ. ನೀವು ಈಗ ಆಲ್ರೆಡಿ ಸ್ಪಿರಿಚುವಲ್ ಕಡೆ ಹೋಗುವಂಥದ್ದು ಇದ್ದೀರಿ, ಸ್ಪಿರಿಚುವಲ್ಗೆ ಕನೆಕ್ಟ್ ಆಗಿದ್ದೀರಿ. ಇಲ್ಲಿ ನಿಮ್ಮ ಲೈಫಲ್ಲಿ ನಿಮ್ಮತ್ತ ಜನ ಅಟ್ರಾಕ್ಟ್ ಆಗುವುದಕ್ಕೆ ಶುರು ಆಗ್ತಾರೆ. ನೀವು ಈ ರೀತಿ ಇದ್ದಾಗ ನಿಮ್ಮ ಲೈಫಲ್ಲಿ ದಯವಿಟ್ಟು ನೀವು ನಿಮ್ಮ ಬಗ್ಗೆ ಅಯ್ಯೋ ನನ್ನ ಲೈಫಲ್ಲಿ ಇದಾಗಲಿಲ್ಲ, ಅಯ್ಯೋ ನನ್ನ ಲೈಫಲ್ಲಿ ಅದಾಗಲಿಲ್ಲ, ಅದು ಯಾವುದು ಹೇಳ್ಕೊಳ್ಳೋದಕ್ಕೆ ಹೋಗ್ಬಿಡಿ. ಬ್ಲಾಕ್ ಆಗ್ತೀರಿ ನೀವು. ನಿಮ್ಮ ಆರ ಏನಿದೆ ಬ್ಲಾಕ್ ಆಗತ್ತೆ. ನನ್ನಲ್ಲಿ ಎಲ್ಲ ಒಳ್ಳೆಯದೇ ಇದೆ, ಹೇಳ್ಕೊಳಕ್ಕೆ ಹೋಗದೆ ಇದ್ರೂ ನಾನು ಯಾರಿಗೂ ಕಮ್ಮಿ ಇಲ್ಲ ಅನ್ನುವ ರೀತಿಯಲ್ಲಿ ಬದುಕಿ. ತುಂಬ ಚೆನ್ನಾಗಿದೆ. ಇಲ್ಲಿ ಜಡ್ಜ್ಮೆಂಟ್ ಕಾರ್ಡ್ ಬಂದಿದೆ. ನಾನು ಹೇಳ್ದೆ ಅಲ್ಲ, ಇದು ತುಂಬ ಸ್ಪಿರಿಚುವಲ್ ಕಡೆ ಹೋಗಿರೋದ್ರಿಂದಾನೆ, ತುಂಬ ಯಾವುದೋ ಒಂದು ದೇವರನ್ನ ತುಂಬ ಅಪಾರವಾಗಿ ನಂಬಿರೋದ್ರಿಂದಾನೆ, ಅಥವಾ ನಮ್ಮ ರಾಯರ್ನೇ ನೀವು ನಂಬಿರೋದ್ರಿಂದಾನೆ ನಿಮ್ಮ ಕರ್ಮ ಕಳೆಯುವಂತಹ ಸಮಯ ಬಂದಿದೆ. ಎಂಡ್ ಮೂಮೆಂಟ್. ನಿಮ್ಮ ಜೀವನದಲ್ಲಿ ಹೊಸ ಬದುಕನ್ನೇ ಕಟ್ಕೊಳ್ಳೋದಕ್ಕೆ ಶುರು ಮಾಡ್ಕೊಳ್ತಿದ್ದೀರಿ. ಇನ್ನು ಮುಂದೆ ಹೊಸ ಅವಕಾಶಗಳು. ಇಲ್ಲಿ ನೋಡಿ, ಪಾಪಪ್ ಕಾರ್ಡಲ್ಲಿ ಬಂದಿದ್ದು ಮೆಸೇಜ್ ಏನಿದೆ ಗೊತ್ತಾ ನಿಮಗೆ ಯೂನಿವರ್ಸಿಂದ? ಇನ್ನು ಮುಂದೆ ಅದ್ಭುತ ಹೊಸ ಹೊಸ ಅವಕಾಶಗಳು, ಒಳ್ಳೊಳ್ಳೆ ಅವಕಾಶಗಳು, ಸೆಲೆಬ್ರೇಷನ್ಗಳು, ನ್ಯಾಯವಾಗಿ ನಿನಗೆ ಏನೇನು ದೊರಕಬೇಕಾಗಿತ್ತು ಎಲ್ಲನೂ ನಿನ್ನತ್ತಕ್ಕೆ ಬರ್ತಾ ಇದೆ. ಕೆಲವ್ರು ನಿಮ್ಮ ಲೈಫಲ್ಲಿ ತುಂಬ ಅಗ್ರೆಷನ್ ತೋರಿಸೋರು, ಸಿಟ್ಟು ಮಾಡ್ಕೊಳ್ಳೋರು, ಈಗೋ ತೋರಿಸೋರು ಎಲ್ಲರೂ ಎದುರಾಗ್ತಾರೆ. ಆದರೂ ನೀವು ನಗುಮುಖದಲ್ಲೇ ಹ್ಯಾಂಡಲ್ ಮಾಡಬೇಕು. ಸತ್ಯ ಸತ್ಯ. ಹೂ ಬಿತ್ತು, ನಗುಮುಖದಲ್ಲೇ ಹ್ಯಾಂಡಲ್ ಮಾಡಬೇಕು. ಯಾರನ್ನು ದ್ವೇಷಕ್ಕೆ ತಿರ್ಕೊಂಡೋ ಅಥವಾ ಇನ್ನೊಂದೋ ಮತ್ತೊಂದೋ ಮಾಡುವಂಥದ್ದಿಲ್ಲ, ಮಾಡೋ ಹಾಗಿಲ್ಲ. ಇನ್ನು ನಿಮ್ಮ ಹಿಂದೆ ನಿಮ್ಮ ಲೈಫಲ್ಲಿ ಯಾರು ನಿಮ್ಮನ್ನು ಟೀಸ್ ಮಾಡಿ ಹೋದವರಾಗಿರಬಹುದು, ನಿಮಗೆ ಹರ್ಟ್ ಮಾಡಿ ಹೋದವರಾಗಿರಬಹುದು, ನಿನ್ನ ಲೈಫಲ್ಲಿ ನಾವಿಲ್ಲದೆ ಏನಿಲ್ಲ ಅಂತ ಹೋದವರಾಗಿರ್ಬೋದು, ಅವರೇ ನಿಮ್ಮ ಜೀವನಕ್ಕೆ ಮತ್ತೆ ಬರುವಂಥದ್ದಿದೆ. ಖುಷಿಯ ದಿನಗಳು, ಖುಷಿಯ ವಾತಾವರಣಗಳಿದೆ. ಇಲ್ಲಿ ಯಾರೆಲ್ಲ ಯಾವುದಾದ್ರೂ ಕೋರ್ಟ್ ವಿಚಾರವಾಗಿ ಏನಾದ್ರು ಈ ಕಾರ್ಡ್ ರೀಡಿಂಗ್ ಏನಾದ್ರು ನೋಡ್ತಾ ಇದ್ರೆ, ಕೋರ್ಟ್ ವಿಚಾರದಲ್ಲಿ ಏನಾದ್ರು ಇತ್ತು ಅಂತ ಹೇಳಿದ್ರೆ ಜಯ ನಿಮ್ಮದೇ ಅಂತಲೇ ಹೇಳ್ಬೋದು. ಔಟ್ಕಮ್ ಜಸ್ಟಿಸ್ ಬಂದಿರೋದ್ರಿಂದ ನಿಮ್ಮ ಜೀವನದಲ್ಲಿ ನ್ಯಾಯವಾಗಿ ಏನೇನು ಸಿಗಬೇಕು ಅದು ಎಲ್ಲ ಸಿಗುವಂಥದ್ದು ನಿಮಗೆ ಕಾದು ಕೂತಿದೆ ಅಂತಲೇ ತೋರಿಸ್ತಾ ಇದೆ. ಅದ್ಭುತವಾಗಿದೆ. ಯಾಕೆಂದರೆ ನಿಮ್ಮ ಕರ್ಮ ಈಗೇನಾದರೂ ಅಳ್ತಾ ಇದ್ದೀರಾ? ಎಸ್, ನಿಮ್ಮ ಕರ್ಮ ಕಳೀತಾ ಬಂದಿದೆ. ನಿಮ್ಮ ಲೈಫಲ್ಲಿ ಏನೋ ಸಿಗ್ಬೇಕಾಗಿದ್ದು ಸಿಕ್ಲಿಲ್ವಾ? ಕರ್ಮ ಕಳೀತಾ ಬಂದಿದೆ. ಕರ್ಮ ಅದು ಹೆಂಗೆ ಮೇಡಮ್? ಕರ್ಮ ಕಳೀತಾ ಬಂದಾಗ ನಾವು ಇನ್ನೂ ಅಳ್ತೀವ? ಎಸ್, ದೀಪ ಆರೋಗಿಂತ ಮುಂಚೆ ಜೋರಾಗಿ ಹುರಿಯುತ್ತೆ ಅಂತ ಹೇಳ್ತಾರಲ್ಲ, ಹಾಗೆ ಫುಲ್ಲು ಕ್ಲೀನ್ ಆಗ್ತಾ ಇದೆ ನಿಮ್ಮ ಸೋಲ್ ಏನಿದೆ, ನಿಮ್ಮ ಜೀವನ ಏನಿದೆ. ಹಳೆಯ ಕರ್ಮದಲ್ಲಿ ಈ ಕಾರ್ಡ್ ರೀಡಿಂಗ್ ಮಾಡಿರೋರು ಪೂರ್ತಿ ಕ್ಲೀನ್ ಆಗ್ತಿದೆ. ಅದಕ್ಕೆ ಬಹುಶಃ ಈ ಕಾರ್ಡ್ ಬಂದಿರೋದಕ್ಕೆ ಇಲ್ಲಿ ಹೇಳಿರೋದು, ನೀನು ಯಾರನ್ನು ನೋಡಿ ಅಸೂಹೆ ಪಟ್ಕೊಳ್ಬೇಡ, ಏನೂ ಮಾಡಬೇಡ, ಬೇರೆಯವ್ರ ಹಿಂದೆ ಹೋಗಬೇಡ, ಬೇರೆಯವ್ರನ್ನ ಕಾಲೆಳೆಯೋ ಕೆಲಸ ಬೇಡ, ಬೇರೆಯವ್ರ ಬಗ್ಗೆ ಅಪಪ್ರಚಾರಗಳನ್ನ ನಾವು ನಮ್ಮ ಬಾಯಿಂದನೂ ಹಾಡೋದು ಬೇಡ, ಕಿವಿಯಿಂದನೂ ಕೇಳೋದು ಬೇಡ. ಅಲ್ಲಿಂದ ಎದ್ದೋಗ್ಬಿಡಿ. ನಿಮ್ಮ ಆರನ್ನು ಹಾಳು ಮಾಡುತ್ತೆ ಇದು. ಯಾವುದೋ ಒಂದು ಮೂಮೆಂಟಲ್ಲಿ ನಮ್ಗೆ ಇಂಥ ವಿದ್ಯೆ ಎಲ್ಲ ಕಲಿಯೋದಕ್ಕಿಂತ ಮುಂಚೆ ನಮಗೂ ಕ್ರೇಜ್ ಇರ್ತಿತ್ತು. ನಾವು ಮಾತಾಡ್ತಿದ್ವಿ, ಓ ಹೌದಾ, ಇಲ್ಲ ಕೇಳ್ದು ಹೌದಾ, ಈಗ ಬೇಡ, ನಮಗೆ ಬೇಡ. ಯಾಕೆಂದರೆ ನಮಗೆ ಆರನೇ ಹಾಳು ಮಾಡುತ್ತೆ ಅಂದಾಗ ನಮ್ಗೆ ಯಾಕೆ ಬೇಕು ಆ ಥರ ವಿಚಾರ? ನಾವು ಎಷ್ಟೋ ಕಷ್ಟಪಟ್ಟು ಬೆಳಗಿನ ಜಾವ ಎದ್ದು ಜಪ ಪೂಜೆ ತಪಗಳನ್ನ ಮಾಡ್ಕೊಂಡಿರ್ತೀವಿ. ನಮ್ಮ ಆರ ಹಾಳು ಮಾಡ್ಕೊಳ್ಳೋದಾಗಿದ್ರೆ ಅಂಥ ವಿಚಾರಗಳು ನಮ್ಗೆ ಯಾಕೆ ಬೇಕು? ಆದರೆ ಒಳ್ಳೇದು ಮಾತಾಡೋಣ, ಆದರೆ ಒಳ್ಳೇದು ಹೇಳೋಣ. ಓಕೆ, ಇಲ್ಲಿ ಲೈಫಲ್ಲಿ ಏನಾದರೂ ಮದುವೆ ವಿಚಾರವಾಗಿದ್ದು ರೀಡಿಂಗ್ ನೋಡ್ತಾ ಇದ್ರೆ, ಒಂಟಿಯಾಗಿದ್ದು ಮದುವೆ ವಿಚಾರವಾಗಿ ನೋಡ್ತಾ ಇದ್ರೆ, ಆಬ್ವಿಯಸ್ಲಿ ಮದುವೆ ಆಗುವಂತಹ ಯೋಗ ಕೂಡ ಈ ವರ್ಷದಲ್ಲೇ ಇದೆ, ಅಥವಾ ಮದುವೆ ಸೆಟ್ ಆಗಿ ಮುಂದಿನ ವರ್ಷಕ್ಕೆ ಕಾಲಿಡುವಂಥದ್ದು ಇದೆ. ಒಂದಷ್ಟು ಸಿಟ್ಟು, ದಯವಿಟ್ಟು ನಾನು ಹೇಳಿದಂತನೇ ಆಗಬೇಕು ಅನ್ನುವ ಅಹಂ ಬೇಡ. ಈ ಥರ ಮಾಡಿದ್ರೆ ಆಗುತ್ತಲ್ವ ಅನ್ನುವ ಕರುಣೆ ಭಾವ ಇರಲಿ.
ಇದು ನೀವು ನಂಬಿದಂಥ ರಾಯರು ನೀಡ್ತಿರುವಂತಹ ಸಂದೇಶ ಆಗಿರಬಹುದು. ಇಲ್ಲಿ ರಿಕವರಿ ಬರ್ತಾ ಇದೆ. ನಾ ಹೇಳ್ದೆ ಅಲ್ಲ, ನಿಮ್ಮ ಹಳೆಯ ಕೆಟ್ಟ ದಿನಗಳು, ಕೆಟ್ಟ ನೆನಪುಗಳು, ಹಳೆಯ ಜೀವನಗಳು ಏನಿದೆ ಅದು ರಿಕವರ್ ಆಗ್ತಾ ಬರ್ತಾ ಇದೆ. ಕಂಪ್ಲೀಟಾಗಿ ನಿಮ್ಮನ್ನು ಒಂದು ಒಳ್ಳೆಯ ಮನುಷ್ಯನಾಗಿ ತೆಗೆದು ಇಡ್ತಾ ಇದ್ದಾರೆ ರಾಯರು, ಒಂದು ಒಳ್ಳೆಯ ಸೋಲ್ ಆಗಿ. ನೀವು ಯಾವುದಾದ್ರೂ ಒಂದು ವಿಚಾರದ ಬಗ್ಗೆ ಏನಾದ್ರು ಅಂದ್ಕೊಂಡು ಈ ರೀಡಿಂಗ್ ನೋಡ್ತಾ ಇದ್ರೆ ಎಸ್ ಆಗತ್ತೆ. ರಾಯರ ಹತ್ರ ಪ್ರಶ್ನೆ ಏನಾದರೂ ಇಟ್ಟಿದ್ರೆ ಆಗತ್ತೆ ಅಂತಲೇ ಬಂದಿದೆ. ಆಲ್ರೆಡಿ ಇಲ್ಲಿ ಹೂ ಬಿದ್ದಾಗಲೇ ನೀವು ಅಂದ್ಕೊಳ್ಬೇಕಾಗಿತ್ತು, ಎಸ್ ನಾನೇನಾದರೂ ಅಂದ್ಕೊಂಡು ನೋಡ್ತಾ ಇದ್ರೆ ಆ ಕೆಲಸ ಆಗತ್ತೆ ಅನ್ನುವ ರೀತಿಯಲ್ಲಿ ಅಂತ. ಸೊ ಇದು ಸೆಕೆಂಡ್ ಕಾರ್ಡ್ ರೀಡಿಂಗ್. ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ರಿ ಅವರ ರೀಡಿಂಗ್ ಇದಾಗಿತ್ತು. ನೀವು ನಂಬುವಂತಹ ರಾಯರ ಸಂದೇಶ ಇದಾಗಿದೆ. ಮೂರನೆಯ ಕಾರ್ಡ್ ಯಾರು ಸೆಲೆಕ್ಟ್ ಮಾಡ್ಕೊಂಡ್ರಿ ಅವರ ರೀಡಿಂಗ್ ನೋಡೋಣ ಈಗ ಏನಾಗಿದೆ ಅಂತ. ಈ ಕಾರ್ಡ್ ಯಾರು ಸೆಲೆಕ್ಟ್ ಮಾಡ್ಕೊಂಡ್ರಿ ಅವರ ರೀಡಿಂಗ್ ನೋಡೋಣ. ರಾಯರು ನಿಮ್ಮ ಜೀವನದಲ್ಲಿ ಏನು ಹೇಳೋದಕ್ಕೆ ಬಯಸ್ತಾ ಇದ್ದಾರೆ? ರಾಯರ ಸಂದೇಶ ನಿಮ್ಮ ಜೀವನದಲ್ಲಿ ಏನಿದೆ? ಯಾವ ವಿಚಾರಗಳು ಎದುರಾಗೋದಿದೆ? ನೀವು ಯಾವ ರೀತಿ ಇರಬೇಕಾಗಿದೆ? ಯಾಕೆ ಯಾವುದಾದ್ರೂ ಒಂದು ವಿಚಾರಗಳು ಅಂದ್ಕೊಂಡಿದ್ರೆ ಅದು ಆಗ್ತಾ ಇಲ್ಲ? ರಾಯರ ಸಂದೇಶ ನಿಮ್ಮ ಜೀವನದಲ್ಲಿ ಏನಿದೆ? ರಾಯರು ಏನು ಮಾತಾಡ್ತಾ ಇದ್ದಾರೆ, ಏನು ಮಾತಾಡ್ತಾರೆ, ಏನು ಹೇಳೋದಕ್ಕೆ ಬಯಸ್ತಾ ಇದ್ದಾರೆ ಅನ್ನುವವರಿಗೆ ಇದು ಅದ್ಭುತವಾದಂಥ ರೀಡಿಂಗ್ ಅಂತಲೇ ಹೇಳಬಹುದು. 9 ಆಫ್ ಕಪ್ಸ್ ಬರ್ತಾ ಇದೆ. ಓಕೆ, ನಿಮ್ಮ ಮನಸ್ಸಿನಲ್ಲಿ ಸಂಬಂಧಗಳು ಸರಿ ಮಾಡ್ಕೊಳ್ಬೇಕು. ನೀವು ಎಂಥ ವ್ಯಕ್ತಿಗಳಂತ ಹೇಳಿದ್ರೆ ರಿಲೇಟಿವ್ಸ್ ಆಗಿರ್ಬೋದು, ರಿಲೇಷನ್ಸ್ ಆಗಿರಬಹುದು, ಫ್ರೆಂಡ್ಸ್ ಆಗಿರ್ಬೋದು, ನೈಬರ್ಸ್ ಆಗಿರಬಹುದು, ಕೊಲೀಗ್ಸ್ ಆಗಿರಬಹುದು, ಎಲ್ಲರೂ ಖುಷಿಯಿಂದ ಇರಬೇಕು ನಿಮ್ಮ ಮೈಂಡಲ್ಲಿ. ಅದೇ ವಿಚಾರವಾಗಿ ಎಷ್ಟೋ ಸಲ ಕೇಳ್ಕೊಂಡಿದ್ದಿದೆ, ಈ ರೀತಿಯೇ ಇರಬೇಕು, ಈ ರೀತಿಯೇ ಆಗಬೇಕು ಅಂತ ಕೇಳ್ಕೊಂಡಿದ್ದಿದೆ. ಬಟ್ ನಿಮ್ಮ ಜೊತೆಗಿರೋರಿಗೆ ಹೇಗೆ ಅಂತ ಹೇಳಿದ್ರೆ ನಿಮ್ಮ ಬೆನ್ನ ಹಿಂದೆ ಚೂರಿ ಹಾಕುವಂತಹ ಜನಗಳೇ ಹೆಚ್ಚು. ನಿಮ್ಮ ಎದುರುಗಡೆನೇ ಯಾವುದೋ ರೀತಿ ಇರ್ತಾರೆ, ನಿಮ್ಮ ಮುಂದುಗಡೆನೇ ಯಾವುದೋ ರೀತಿ ಇರ್ತಾರೆ ಇಂಥ ವ್ಯಕ್ತಿಗಳು. ಸೊ ಇಲ್ಲಿ ಕೆಲವೊಂದು ಬ್ಲಾಕೇಜ್ ಏನಿದೆ, ಹಣದ ಬ್ಲಾಕೇಜ್ ಏನಿದೆ, ಇಂಥ ವ್ಯಕ್ತಿ ಹಣದ ಬ್ಲಾಕೇಜ್ ಆಗಿರಬಹುದು, ಅವಕಾಶಕ್ಕೆ ಧಕ್ಕೆ ಬರ್ತಾ ಇರೋದು ಇಂಥ ವ್ಯಕ್ತಿಗಳಿಂದನೇ ಅಂತ ಹೇಳಬಹುದು. ನೀವು ಎಲ್ಲರನ್ನೂ ತುಂಬ ಈಸಿಯಾಗಿ ನಂಬ್ತೀರಿ. ದಯವಿಟ್ಟು ಈಸಿಯಾಗಿ ನಂಬೇಡಿ. ನಿಮ್ಮ ಹಿಂದಿರುವ ಜನಗಳೇನಿದಾರಲ್ವಾ, ನಿಮ್ಮ ಅವಕಾಶಗಳಿಗೆ ಹೊಡ್ತಾ ಕೊಡ್ತಾ ಇದ್ದಾರೆ. ಅಂಥ ಶತ್ರು ಯಾರೂ ಇಲ್ಲ ಮೇಡಮ್ ಅಂತ ಅನ್ನೋರಿಗೆ ಜಲಸಿ ಮಾಡುವ ಜನಗಳು ಕೂಡ ಜೊತೆಲೇ ಇಟ್ಕೊಂಡು ತಿರುಗ್ತಾ ಇದ್ದೀರಿ. ನಿಮ್ಮ ಮುಂದೆ ತುಂಬಾ ಹಿತವಾಗಿರ್ತಾರೆ, ಅವರೆಲ್ಲ ತುಂಬ ಚೆನ್ನಾಗಿರ್ತಾರೆ. ಬಟ್ ಆದರೆ ಅವ್ರಿಗೆ ಬಂದ್ಬಿಡುತ್ತೆ, ಅವ್ರ ಮೈಂಡಲ್ಲಿ ಏನಿದೆ, ಏನೋ ಒಂದು ತಗೊಂಡ್ರಿ, ಹೇಗೆ ಅಸೂಯೆ ಪಟ್ಕೊಳ್ಳೋದು, ಹೇಗೆ ತೊಗೊಂಡ್ಬಿಟ್ರಲ್ಲ, ಚೆನ್ನಾಗಿದ್ಬಿಡ್ತಾರ, ಚೆನ್ನಾಗಿ ಆಗ್ಬಿಡ್ತಾರ, ಈ ರೀತಿ. ಸೊ ಇದರಿಂದ ಏನಾಗ್ತಾ ಇದೆ, ನಿಮಗೆ ಬರುವಂಥದ್ದು ಹೊಟ್ಟೆ ಕಿಚ್ಚಿನ ಜನದ ನಡುವೆ ಅಥವಾ ನಿಮ್ಮ ಶತ್ರುಗಳಿಂದ ನಿಮಗೆ ಬರಬೇಕಾದಂಥ ಅವಕಾಶಗಳು ಸೀದಾ ಬರ್ತಾ ಇಲ್ಲ. ಬಟ್ ಆದರೆ ಇಲ್ಲಿ ಮೇಜರ್ ಆಗಿ ಸನ್ ಕಾರ್ಡ್ ಬಂದಿರೋದ್ರಿಂದ ಅದ್ಭುತವಾಗಿ ಯಾರು ಏನೇ ಮಾಡ್ಕೊಂಡ್ರು ನಿಧಾನ ಆದ್ರೂ ನಿಮಗೆ ಅವಕಾಶಗಳಾಗಿರಬಹುದು, ನಿಮಗೆ ಹೆಸರು ಕೀರ್ತಿ ಆಗಿರಬಹುದು, ಮುಂದೆ ಅದು ಬರುವಂತಹ ಕಟ್ಟಿಟ್ಟ ಬುತ್ತಿ. ಇಲ್ಲಿ ಒಂದಷ್ಟು ತಾಳ್ಮೆಯಿಂದ ಇರಬೇಕು ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ನಿಮ್ಮ ತಾಳ್ಮೆ ಎಷ್ಟಿದೆ, ನೀವೆಷ್ಟು ತಾಳ್ಮೆಯಿಂದ ಇರ್ತೀರಿ ಅಲ್ವಾ, ನೀವೆಷ್ಟು ತಾಳ್ಮೆಯಿಂದ ಇರ್ತೀರಿ, ನಿಮ್ಗೆ ಯಾರೆಲ್ಲ ನಿಮ್ಮ ಬೆನ್ನ ಹಿಂದೆ ಚೂರಿ ಹಾಕುವಂತಹ ಕೆಲಸಗಳನ್ನ ಮಾಡಿದ್ರು, ಏನೇ ಮಾಡಿದ್ರು ನೀವು ಗೊತ್ತಿದ್ದು ಸುಮ್ಮನೆ ಇರಬೇಕು, ರಿಯಾಕ್ಟ್ ಮಾಡಬಾರ್ದು. ರಿಯಾಕ್ಟ್ ಮಾಡಿದ್ರೆ ಏನಾಗುತ್ತೆ ಗೊತ್ತಾ, ಅದನ್ನ ನೀವು ಎಕ್ಸೆಪ್ಟ್ ಮಾಡ್ಕೊಂಡ್ಬಿಟ್ರಿ ಅಂತ.
ಇಲ್ಲ ಅದನ್ನು ನನಗೆ ಎಕ್ಸೆಪ್ಟೇ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಅದು ವಾಪಸ್ ಅವ್ರ ಹತ್ರನೇ. ಇಲ್ಲಿ ನಾನು ಹೇಳ್ದೆ ಅಲ್ಲ, ನಿಮಗೆ ಇದು ಕಟ್ಟಿಟ್ಟ ಬುತ್ತಿ, ನಿಮ್ಗೆ ಹೆಸರು ಕೀರ್ತಿ ಬರಬೇಕು ಅನ್ನೋದು ನಿಮಗೆ ಕಟ್ಟಿಟ್ಟ ಬುತ್ತಿ. ನಿಮಗೆ 10 ಆಫ್ ವಾಂಡ್ಸ್ ಬಂದಿರೋದ್ರಿಂದ ಆಲ್ರೆಡಿ ನಿಮ್ಮ ಲೈಫಲ್ಲಿ ಯಾವ್ಯಾವ ರೀತಿ ನೋವುಗಳನ್ನ ಅನುಭವಿಸಬೇಕು ಎಲ್ಲನೂ ಅನುಭವಿಸಾಗಿದೆ ಎಲ್ಲದರಲ್ಲೂ. ಈಗ ಜೀವನದಲ್ಲಿ ಮತ್ತೆ ಸ್ಟ್ರಗಲ್ ಮಾಡ್ತಿದ್ದೀರಿ, ಯಾವುದೋ ಒಂದು ಕೆಲಸ ಸಾಧನೆ ಮಾಡಬೇಕು, ನನ್ನ ಜೀವನದಲ್ಲಿ ಏನೋ ಒಂದು ನಡೆಸಬೇಕು ಅನ್ನುವ ಸ್ಟ್ರಗ್ಲಿಂಗ್ ಪೀರಿಯಡ್ ನಡೆಯುತ್ತೆ ನಿಮ್ಮ ಲೈಫಲ್ಲಿ. ಮುಂದಿನ ತಿಂಗಳುಗಳಿಂದ ಆಗಿರಬಹುದು, ಮುಂದಿನ ವಾರಗಳಿಂದ ಆಗಿರಬಹುದು, ಸ್ಟ್ರಗ್ಲಿಂಗ್ ನಡೆಯುತ್ತೆ. ನನ್ನ ಜೀವನದಲ್ಲಿ ಏನೋ ಒಂದು ಮಾಡಬೇಕು ಅನ್ನುವ ಅಚಾನಕ್ ಮೈಂಡ್ ಸೆಟ್ ಬಂದುಬಿಡುತ್ತೆ. ಈಗ ಆಲ್ರೆಡಿ ನಿಮ್ಮ ಎನರ್ಜಿ ಹೇಗಿದೆ ಅಂತ ಹೇಳಿದ್ರೆ ಸಾಕಾಗೋಗಿದೆ. ಪೂಜೆ ಮಾಡಿ ಸಾಕಾಗೋಗಿದೆ, ಎಲ್ಲ ಮಾಡಿ ಸಾಕಾಗೋಗಿದೆ, ನನ್ನದು ಇಷ್ಟೇ ಮುಗೀತು, ನಾನು ಇನ್ನೇನು ಮಾಡೋದಕ್ಕಾಗಲ್ಲ ಅಂತ ಹೇಳಿ ಅಂದ್ಕೊಂಡಿದ್ರಿ. ಅಚಾನಕ್ಕಾಗಿ ನೀವು ಆ ಕೆಲಸದ ಹುಡುಕೋವಂಥ ಬರ ಆಗಿರಬಹುದು, ಅಥವಾ ನಿಮ್ಮ ಲೈಫ್ ಸ್ಟೈಲ್ನ ಚೇಂಜ್ ಮಾಡ್ಕೊಳ್ಳುವಂಥದ್ದಾಗಿರಬಹುದು, ನಿಮ್ಮನ್ನು ನೀವು ಬದಲಾಯಿಸ್ಕೊಳ್ಳುವಂಥದ್ದಾಗಿರಬಹುದು. ಈ ರೀತಿ ಎಲ್ಲ ಮಾಡ್ಕೊಳ್ಳೋದ್ರಿಂದ ಜಯ ನಿಮ್ಮತ್ತಾನೆ ಅಂತ ಹೇಳ್ಬೋದು. ಸಿ ಹಿಯರ್, ಜಯ ನಿಮ್ಮದೇನೆ ಅಂತಲೇ ಬರುತ್ತೆ. ತಾಳ್ಮೆಯಿಂದ ಇರಿ, ನಿಮ್ಮ ಬಗ್ಗೆ ನೀವು ಫೋಕಸ್ ಮಾಡಿ. ನೀವು ಫೋಕಸ್ ಮಾಡೋದ್ರಿಂದ ಕೆಲಸಗಳಾಗಿರಬಹುದು, ನಿಮ್ಮ ಲೈಫ್ ಸ್ಟೈಲ್ ಆಗಿರಬಹುದು, ಜನ ನಿಮ್ಮತ್ತ ಆಕರ್ಷಿತರಾಗ್ತಾರೆ. ಈ ಹಿಂದೆ ದುಡ್ಡನ್ನ ನೀವು ತುಂಬ ಪೋಲ್ ಮಾಡ್ತಿದ್ರಿ, ಬೇಡದ ವ್ಯಕ್ತಿಗಳಿಗೆ ಹಾಕ್ತಾ ಇದ್ರಿ, ಬೇಡದ ಇನ್ವೆಸ್ಟ್ಮೆಂಟ್ಗಳನ್ನ ಮಾಡ್ತಾಯಿದ್ರಿ. ಒಂದಷ್ಟು ಹಣನ ಸೇವಿಂಗ್ಸ್ ಮಾಡ್ಕೊಳ್ಳಿ, ಹಣ ಬರುವಂಥ ಸಾಧ್ಯತೆ ಖಂಡಿತವಾಗೂ ಇದೆ. ಹಾಗೆ ಇದ್ರ ಜೊತೆಯಲ್ಲಿ ಕೆಲವೊಂದು ವಿಚಾರಗಳನ್ನ ಬಾಯಿ ಬಿಟ್ಟು ಹೇಳ್ತೀರಲ್ವಾ, ಹೇಳಿ ಕೆಟ್ಟವರಾಗೋದು ಅಂತಾರಲ್ಲ, ಆ ರೀತಿ ಕೆಟ್ಟವ್ರು ಹಾಕ್ತಿದ್ರಲ್ಲ ಇಷ್ಟು ದಿವಸ, ದಯವಿಟ್ಟು ಆ ರೀತಿ ಮಾಡುವುದನ್ನು ನಿಲ್ಲಿಸಿ, ಕಟ್ ಆಫ್ ಮಾಡಿ. ಅದು ಎಂಥದ್ದೇ ವಿಚಾರಗಳಾಗಿರಬಹುದು, ನಿಮ್ಮ ಬಾಯಿಂದನೇ ಎಷ್ಟು ಸಲ ನೀವು ಸಮಸ್ಯೆ ತಂದುಕೊಂಡಿದ್ದು ಇದೆ. ಇದು ಖಂಡಿತವಾಗ್ಲೂ ರಾಯರ ಸಂದೇಶನೇ. ಇಲ್ಲಿ 9 ಆಫ್ ವಾಂಡ್ಸ್ ಬಂದಿರೋದ್ರಿಂದ ನೀವು ಒಂದು ಕಂಪ್ಲೀಷನ್ ಲೆವೆಲ್ಗೆ ಬಂದಿದ್ದೀರಿ. ಲೈಫಲ್ಲಿ ಸಾಕಷ್ಟು ಹೊಡೆತಗಳನ್ನ ತಿಂದಿದ್ದೀರಿ, ಸಾಕಷ್ಟು ಪಾಠಗಳನ್ನ ಕಲ್ತಿದ್ರಿ, ಜೀವನದಲ್ಲಿ ಎಷ್ಟೆಲ್ಲ ಸ್ಟ್ರಗಲ್ ಮಾಡ್ಕೊಂಡು ಬಂದ್ರಿ. ಕಡೆಗೂ ನಿಮ್ಮನ್ನು ಒಂಟಿಯಾಗಿ ನಿಂತಿದ್ದೀರಿ, ಮುಂದೇನೋ ಮಾಡಬೇಕು ಅನ್ನುವ ಲೈಫಲ್ಲಿ ಇದ್ದೀರಿ. ಅದೆಲ್ಲದೂ ಕೂಡ ಆಗ್ತಾ ಬರುತ್ತೆ. ಒಂದಷ್ಟು ಪೇಷನ್ಸ್ ಆಗಿರಬೇಕು. ನೀವು ನಂಬುವ ದೇವರಿಂದ, ರಾಯರಿಂದ ಏನು ಸಂದೇಶ ಬರ್ತಿದೆ ನೋಡೋಣ. ರೀಕನ್ಸಿಡರ್ ಬರ್ತಿದೆ, ಚೂಸ್ ಎ ನ್ಯೂ ಡೈರೆಕ್ಷನ್ ಬರ್ತಿದೆ. ನಾನು ಹೇಳ್ದೆ ಅಲ್ವಾ ನಿಮಗೆ, ಇಲ್ಲಿ ಅಂದರೆ ಈ ಹಿಂದೆ ಏನಾದರೂ ಒಂದು ವಿಚಾರ ಆಗಿರ್ಬೋದು, ಏನೇ ಇರಬಹುದು, ಅದು ಮತ್ತೆ ರೀಕನ್ಸಿಡರ್ ಆಗುವಂಥ ಸಾಧ್ಯತೆ ಇದೆ. ಅದು ಕೈ ಬಿಟ್ಟು ಹೋಯ್ತು ನನ್ನಿಂದ ಅಂತ ನೀವೇನಾದ್ರು ಅಂದ್ಕೊಂಡಿದ್ರೆ ಇಲ್ಲ, ಅದು ಮತ್ತೆ ರೀಕನ್ಸಿಡರ್ ಆಗುತ್ತೆ. ಯಾವುದೇ ವಿಚಾರ ಆಗಿರಬಹುದು, ಅದು ಬಿಸ್ನೆಸ್ ವಿಚಾರ ಆಗಿರಬಹುದು, ಓದಿನ ವಿಚಾರ ಆಗಿರ್ಬೋದು, ಯಾವುದೇ ವಿಚಾರದಲ್ಲಿ ಅದು ರೀಕನ್ಸಿಡರ್ ಆಗುತ್ತೆ ಅಂತ ನಿಮ್ಮ ಮೈಂಡಲ್ಲಿ ಇರುತ್ತಲ್ಲ, ರಾಯರ ಮುಂದೆ ಏನು ಬೇಡಿಕೆ ಇಟ್ಟಿದ್ದೀರಿ ಆ ವಿಚಾರ ರೀಕನ್ಸಿಡರ್ ಆಗುತ್ತೆ ಅಂತಲೇ ಹೇಳಬಹುದು. ಸೊ ಇಲ್ಲಿ ನೀವು ಎಮೋಷನ್ಸಿಂದ ಅಥವಾ ನೀವು ಯಾರನ್ನೋ ಖುಷಿ ಪಡಿಸೋದ್ರಿಂದ ನಿಮ್ಮ ಕೆಲಸಗಳೆಲ್ಲ ಆಗಲ್ಲ. ಅದಕ್ಕೆ ಬೇರೆ ದಾರಿನೇ ಇದೆ. ಚೂಸ್ ಎ ನ್ಯೂ ಡೈರೆಕ್ಷನ್ ಅಂತ ಇದೆ. ಯಾರೋ ಒಬ್ರು ಬಂದು ನನ್ನ ಜೀವನ ಸರಿ ಮಾಡಿಬಿಡ್ತಾರಾ, ಯಾರೋ ಒಬ್ರು ಯಾವುದೋ ಒಂದು ಕೆಲಸದಿಂದ ಆಗ್ಬಿಡುತ್ತಾ, ಇವ್ರನ್ನ ನಾನು ಬಕೆಟ್ ಹಿಡಿದ್ರೆ ಕೆಲಸ ಆಗ್ಬಿಡುತ್ತಾ, ದಯವಿಟ್ಟು ಬೇಜಾರಾಗಬೇಡಿ. ನಾನು ಮಾಡೋದೇ ರೀಡಿಂಗ್ ಈ ರೀತಿ, ನನ್ನ ಕ್ಲೈಂಟ್ಗಳಿಗೂ ಕೂಡ ನಾನು ಹೇಳೋದು ಇದೇ ರೀತಿ. ಮಾತು ತುಂಬ ಶಾರ್ಪ್ ಆಗಿರುತ್ತೆ ನಂದು. ಓಕೆ, ಇಲ್ಲಿ ಬೇರೆ ದಾರಿನೇ ನೀವು ನೋಡ್ಕೊಳ್ಬೇಕಾಗತ್ತೆ. ಯಾರನ್ನೋ ಮೆಚ್ಚುವಂಥ ಕೆಲಸ, ದಯವಿಟ್ಟು ಮೆಚ್ಚುವಂಥ ಕೆಲಸದಿಂದ ನಿಮ್ಮ ಕೆಲಸಗಳಾಗೋದಿಲ್ಲ. ಕೆಲವ್ರ ಲೈಫಲ್ಲಿ ಆಗುತ್ತೆ, ಯಾರಿಗೋ ಮೆಚ್ಚಿಸೋದ್ರಿಂದ ಕೆಲಸಗಳಾಗತ್ತೆ ಅಂತ. ಬಟ್ ರಾಯರ ಸಂದೇಶ ಏನಿದೆ, ನೀವು ಯಾರನ್ನೋ ಮೆಚ್ಚಿಸೋವಂಥದ್ರಲ್ಲಿ ಆಗಲ್ಲ. ದಯವಿಟ್ಟು ಎಲ್ಲ ಸಂಬಂಧಗಳು ಬೇಕು ಅನ್ನುವ ಆಸೆ ನಿಮಗೆ ತುಂಬ ಇದೆ, ಆದರೆ ಒಂದು ಲಿಮಿಟ್ ಇರಲಿ. ನೀವು ಯಾವ ಸಂಬಂಧ ಬೇಕು ಅಂತ ಹೋಗಿರ್ತೀರಿ ಅಲ್ಲಿಂದನೇ ಹೊಡ್ತಾ ಬೀಳುತ್ತೆ ನಿಮಗೆ. ಸೊ ಹಾಗಾಗಿ ಇದೆಲ್ಲ ಸ್ಟಾಪ್ ಮಾಡಿ. ಆಲ್ರೆಡಿ ನೀವು ಹೆಂಗೆ ಬಂದಿದ್ದೀರಿ ಅಂತ ಹೇಳಿದ್ರೆ, ಹೆಂಗಾಗಿದೆ ಲೈಫು ಅಂತ ಹೇಳಿದ್ರೆ, ಒಂದು ಕಂಪ್ಲೀಷನ್ ಲೆವೆಲ್. ಎಲ್ಲ ಕಷ್ಟಗಳನ್ನ ನೀವು ನೋಡಾಯಿತು, ಕೆಲಸದ ವಿಚಾರದಲ್ಲೂ ನೋಡಾಯಿತು, ಜೀವನದಲ್ಲೂ ನೋಡಾಯಿತು, ಲೈಫಲ್ಲೂ ನೋಡಾಯಿತು, ಎಲ್ಲ ನೋವುಗಳು ಅನುಭವಿಸಾಯಿತು. ನೀವು ರೆಡಿ ಇದ್ದೀರಿ.
ಹೊಸ ಲೈಫ್ಗೆ, ಹೊಸ ಅಧ್ಯಾಯಕ್ಕೆ ರೆಡಿ ಇದ್ರಿ. ಇನ್ಯಾವುದು ಬೇರೆ ರೀತಿ ನಿಮಗೆ ಕಷ್ಟ ಬರೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ಬೋದು. ಸೊ ಇದು ಇವತ್ತಿನ ರೀಡಿಂಗ್ ಆಗಿತ್ತು. ಯಾರಿಗೆಲ್ಲ ಇಂಡಿವಿಜುವಲ್ ಆಗಿ ಪರ್ಸನಲ್ ಟಾರೋ ರೀಡಿಂಗ್ ಸೆಷನ್ ಬೇಕು ಅನ್ನೋದರ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವ ನಂಬರ್ಗೆ ಕಾಲ್ ಮಾಡಿ ಮುಂಚಿತವಾಗಿ ಅಪಾಯಿಂಟ್ಮೆಂಟ್ ಬೇಕಾಗತ್ತೆ ಅಂತ ಹೇಳ್ತಾ ಈ ರೀಡಿಂಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ.